ಗಾಯ್ಸ್, ಮನಸ್ಸಿಗೆ ಒಂಥರ ಕೆಟ್ಟ ಅನ್ಸ್ಬಿಡ್ತೈತೆ ರೀ. ಏಕೆಂದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ 108 ಮಂದಿ ಮಾತಾಡ್ತಾರೆ. ಅದರಲ್ಲಿ ಮನುಷ್ಯನ ಮಾತು ಕೇಳಬೇಕು, ಮನುಷ್ಯರ ಮಾತು ಕೇಳಬೇಕು, ಮನೆಯವ್ರ ಮಾತು ಕೇಳಬೇಕು ಅಂತೇನು ಗೊತ್ತಾಗ್ತಾ ಇಲ್ಲ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಕನ್ನಡಿಗ. ನನ್ನ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯನ ಮಾತು ಕೇಳಬೇಕು, ಮನುಷ್ಯರ ಮಾತು ಕೇಳಬೇಕು, ಮನೆಯವ್ರ ಮಾತು ಕೇಳಬೇಕು ಅಂತ. ಇದಕ್ಕಿಂತ ಮುಂಚೆ ನಾನು ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ವೇಷ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಬಟ್ ನನಗೂ ಅದೇನು ಸರಿ ಅನ್ನಿಸ್ಲಿಲ್ಲ. ಯಾಕಂದ್ರಪ್ಪ ಅವರು 9 ತಾಸು ದುಡಿಸ್ತಾರೆ, ಬಟ್ ಅವರು ನಾವು ಕೇಳಿದಾಗ ರಿಜನು ಕೊಡೋದಿಲ್ಲ. ಮನೆಯವ್ರು ಬಿಟ್ಟು ಇರಬೇಕು, ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಮನಸ್ಸಿಗೆ ಭಾರ ಅಂತ ಅನ್ಸುತ್ತೆ. ಹಂಗೆ ನಾನು ಓನಾಗಿ ಏನಾದ್ರು ಮಾಡ್ಬೇಕಂತ ಬಂದಿದ್ದೆ, ಬಟ್ ಮಾಡ್ತಾ ಇದ್ದೀನಿ. ಬಟ್ ಅದು ಸಕ್ಸಸ್ ಆಗುತ್ತೋ ಅನ್ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ನನ್ನ ಪ್ರಯತ್ನ ಅಂತೂ ನಾನು ಮಾಡಾದೇನೆ, ಒಟ್ಟು ಬಿಡೋದಿಲ್ಲ. ಹಾಗೆ ಕೂಡ ಇವತ್ತೊಂದು ಆರ್ಡ್ರು ಹಂಗೆ ಬಂದಿತ್ತು. ಆ ಆರ್ಡ್ರು ಕೂಡ ಇವತ್ತು ಪಿಕಪ್ ಬಾಯ್ ಬರ್ತಾನೆ. ಆ ಪಿಕಪ್ ಬಾಯ್ ಕೊಡಬೇಕು. ನಿಮಗೆ ಯಾರಿಗಾರ ಮಿಶೋ ಮತ್ತು ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಬಿಸ್ನೆಸ್ ಮಾಡಬೇಕು, ಸ್ಮಾಲ್ ಆಗಿ ಒಂದು ಬಿಸ್ನೆಸ್ ಮಾಡಬೇಕು ಮತ್ತು ಮುಂದೆ ಅಂತ ಹಟ್ಟದಿಂದ ಕುಂದಿರ್ಬೇಕು. ಬಟ್ ಏನಾರು ಆಗೇ ಆಗ್ತೈತಿ. ದೇವ್ರು ಹುಡ್ಸ್ಯಾನಂದ್ರೆ ಏನಾರು ಮಾಡೇ ನಾನು ಬಿಡೋದಿಲ್ಲ. ಹಂಗೆ ಈ ಚಾನಲ್ಗೆ ಯಾರ್ಯಾರು ಹೊಸಬರದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಹಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇಲ್ಲದೆ ಯಾರೂ ಬೆಳೆಯೋಕ್ಕಾಗಲ್ಲ ಮುಂದೆ. ಯಾರ್ಯಾರೋ ಬೆಂಗಳೂರಿಂದ ಅವರಿಗೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತೀರಂತ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದೆ ನಾನು. ನನಗೆ ಸಪೋರ್ಟ್ ಮಾಡೋದಿಲ್ಲ, ನೀವು ಮಾಡ್ತೀರಂತ ನಾನು ನಂಬ್ಕೊಂಡೀನಿ. ನಮ್ಮ ಕರ್ನಾಟಕ ಜನತೆ ಯಾವತ್ತೂ ಕೈ ಬಿಡೋದಿಲ್ಲ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.